ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನಿನ ಕಣ್ಣಿನ ಸಂಚಿಕೆಗೆ ತಮಗೆ ಸ್ವಾಗತ. ಈ ದಿನದ ವಿಷಯವು ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಮತ್ತು ವಿವಿಧ ಹೈಕೋರ್ಟ್ಗಳ ತೀರ್ಪುಗಳ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರೊಬ್ಬರ ವಿರುದ್ಧ ಚಾರ್ಜ್ ಮೆಮೊ ನೀಡುವ ದಿನಾಂಕಕ್ಕೆ ಸರಿಯಾಗಿ 4 ವರ್ಷಗಳಿಗಿಂತ ಮುಂಚಿನ ಯಾವುದೇ ಘಟನೆಗೆ ನ್ಯಾಯಾಂಗ ದಟ್ ಮೀನ್ಸ್ ಜುಡಿಷಿಯಲ್ ಅಥವಾ ಇಲಾಖಾ ವಿಚಾರಣೆಗಳು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ನಡೆಸಲು ಅವಕಾಶವಿರುವುದಿಲ್ಲ. ಈ ಬಗ್ಗೆ ನಿವೃತ್ತ ನೌಕರರೊಬ್ಬರ ವಿರುದ್ಧ ಯಾವುದೇ ಆರೋಪಿತ ಘಟನೆಯು ನಿವೃತ್ತಿಯಾಗುವ ಅಥವಾ ಚಾರ್ಜ್ ಮೆಮೊ ಜಾರಿ ಮಾಡುವ ದಿನಾಂಕಕ್ಕೆ 4 ವರ್ಷಗಳಿಗಿಂತ ಹಳೆಯದಾಗಿದ್ದರೆ ಆ ಕುರಿತು ಇಲಾಖಾ ವಿಚಾರಣೆಯಾಗಲಿ ಅಥವಾ ನ್ಯಾಯಾಂಗ ವಿಚಾರಣೆಯಾಗಲಿ ಪ್ರಾರಂಭಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. 4 ವರ್ಷಗಳ ಕಾಲಮಿತಿ ಪರಿಗಣಿಸಲು ನಿವೃತ್ತಿ ನೌಕರರ ನಿವೃತ್ತಿ ದಿನಾಂಕ, ಆರೋಪಿತ ಘಟನೆ ದಿನಾಂಕ ಹಾಗೂ ಚಾರ್ಜ್ ಮೆಮೊ ಹೊರಡಿಸಿದ ದಿನಾಂಕ ಅಗತ್ಯವಿದ್ದು, ಇಲಾಖಾ ಅಥವಾ ನ್ಯಾಯಾಂಗ ತನಿಖೆ ನಡೆಸಬೇಕೆಂದಲ್ಲಿ 4 ವರ್ಷಗಳಿಂದ ಹಳೆಯದಾಗಿದ್ದಲ್ಲಿ ಆಗ ಪ್ರಕರಣವನ್ನು ಮುಂದುವರಿಸಲು ಆಸ್ಪದವಿರುವುದಿಲ್ಲ. ಈ ಸಂಚಿಕೆಯಲ್ಲಿ ಇಲಾಖಾ ವಿಚಾರಣೆ ಹಾಗೂ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಏನೆಂಬುದನ್ನು ವಿವರಿಸಲು ಪ್ರಯತ್ನಿಸಿರುತ್ತೇನೆ. ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಗಿದೆ ಎಂದು ಪರಿಗಣಿಸಬೇಕಾದಲ್ಲಿ ಸದರಿ ನಿವೃತ್ತ ನೌಕರನ ವಿರುದ್ಧ ಚಾರ್ಜ್ ಮೆಮೊಗೆ ದೋಷಾರೋಪಣಾ ಪಟ್ಟಿಯೊಂದಿಗೆ ಹೊರಡಿಸಬೇಕು. ಎರಡನೇದು, ನ್ಯಾಯಾಂಗ ವಿಚಾರಣೆಗೆ ಸಂಬಂಧಿಸಿದಂತೆ 2 ರೀತಿ ಪ್ರಕರಣಗಳಿರುತ್ತದೆ. ಒಂದು ಸಿವಿಲ್ ಪ್ರಕರಣ, ಇನ್ನೊಂದು ಕ್ರಿಮಿನಲ್ ಪ್ರಕರಣ. ಸಿವಿಲ್ ಪ್ರೊಸೀಡಿಂಗ್ಸ್ ಪ್ರಾರಂಭಿಸಲಾಗಿದೆ ಎಂದು ಪರಿಗಣಿಸಬೇಕಾದಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ ಪ್ಲೇಂಟನ್ನು ಸಲ್ಲಿಸಿದಾಗ ಮಾತ್ರ ಸಿವಿಲ್ ಪ್ರೊಸೀಡಿಂಗ್ಸ್ ಪ್ರಾರಂಭಿಸಲಾಗಿದೆ ಎಂದು ಪರಿಗಣಿಸಬಹುದು. ಈ ರೀತಿ ಸಿವಿಲ್ ಪ್ರೊಸೀಡಿಂಗ್ಸ್ ಪ್ಲೇಂಟ್ ಸಲ್ಲಿಸುವ ಮುನ್ನ ಸೆಕ್ಷನ್ 80 CPC ಪ್ರಕಾರ ಲೀಗಲ್ ನೋಟಿಸ್ ಆರೋಪಿಗೆ ಹೊರಡಿಸಬೇಕಾಗಿರುತ್ತದೆ ಎಂಬುದನ್ನು ತಾವು ಗಮನಿಸಬಹುದು. ಎರಡನೇದು, ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತ ಘಟನೆ, ದೂರು ಅಥವಾ ಪೊಲೀಸರು ಸಲ್ಲಿಸಿದ ವರದಿಯ ಕಾಗ್ನಿಸೆನ್ಸ್, ಅರಿವು ಅಥವಾ ತಿಳುವಳಿಕೆ ನ್ಯಾಯಾಧೀಶರು ಹೊಂದಿರಬೇಕಾಗುತ್ತದೆ. ಇಟ್ ಈಸ್ ಎ ಗೇಟ್ ವೇ ಟು ಟ್ರಯಲ್. ಇಟ್ ಈಸ್ ಪ್ರೀ ಟ್ರಯಲ್ ಸ್ಟೇಜ್ ಅಂತ ಹೇಳ್ಬೋದು. ಒಂದು ವೇಳೆ ದೂರಿನ ಆರೋಪ ಪೊಲೀಸ್ ತನಿಖೆಯಲ್ಲಿದ್ದರೆ ಅದನ್ನು ಕ್ರಿಮಿನಲ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಎಂದು ಪರಿಗಣಿಸಲು ಆಸ್ಪದವಿಲ್ಲ. ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪ್ರಕರಣ RR ಚಾರಿ ವರ್ಸಸ್ ಸ್ಟೇಟ್ ಆಫ್ UP AAR 1951 SC 207 ಪ್ರಕರಣದಲ್ಲಿ ಟೇಕಿಂಗ್ ಕಾಗ್ನಿಸೆನ್ಸ್ ಅಕ್ಕರ್ಸ್ ಆಸ್ ಸೂನ್ ಆಸ್ ಎ ಮ್ಯಾಜಿಸ್ಟ್ರೇಟ್ ಆಸ್ ಸಚ್ ಅಪ್ಲೈಸ್ ಹಿಸ್ ಮೈಂಡ್ ಟು ದ ಸಸ್ಪೆಕ್ಟೆಡ್ ಕಮಿಷನ್ ಆಫ್ ಆನ್ ಅಫೆನ್ಸ್ ಎಂದು ತಿಳಿಸಿರುತ್ತದೆ. ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವಿರುದ್ಧ ಮೊಹಮ್ಮದ್ ಖಲೀದ್ ಆ್ಯಂಡ್ ಅದರ್ಸ್ 1995 1 SCC 684 ಪ್ರಕರಣದಲ್ಲಿ ಕಾಗ್ನಿಸೆನ್ಸ್ ಇಂಡಿಕೇಟ್ಸ್ ದ ಪಾಯಿಂಟ್ ವೆನ್ ಎ ಮ್ಯಾಜಿಸ್ಟ್ರೇಟ್ ಆರ್ ಎ ಜಡ್ಜ್ ಫಸ್ಟ್ ಟೇಕ್ಸ್ ಜುಡಿಷಿಯಲ್ ನೋಟಿಸ್ ಆಫ್ ಎನ್ ಅಫೆನ್ಸ್. ಅಂದರೆ ಇದರಿಂದ ಇವೇನು ವ್ಯಕ್ತವಾಗುತ್ತೆ ಅಂದರೆ, ಮಿಯರ್ ಫೈಲಿಂಗ್ ಆನ್ FIR does not indicate cognizance of an offence. FIR is therefore
ಆ್ಯನ್ ಇನ್ವೆಸ್ಟಿಗೇಷನ್ ಸ್ಟೇಜ್. ಈ ಕೆಲವು ಪ್ರಕರಣಗಳಲ್ಲಿ ಇಲಾಖೆಗಳು ನಿವೃತ್ತ ನೌಕರರ ನಿವೃತ್ತಿ ಸೌಲಭ್ಯಗಳನ್ನು FIR ಫೈಲ್ ಆಗಿದೆ ಎಂದು ತಪ್ಪಾಗಿ ಅರ್ಥೈಸಿ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇದೆ ಎಂದು ನಿವೃತ್ತಿ ಸೌಲಭ್ಯಗಳನ್ನು ನಿರಾಕರಿಸಿರುವ ಸಾಧ್ಯತೆ ಇರುತ್ತದೆ. ಅಂತಹ ನಿವೃತ್ತ ನೌಕರರು ಈ ಅಂಶವನ್ನು ಪರಿಗಣಿಸಲು ಕೋರಿದೆ. ಆದುದರಿಂದ ಕ್ರಿಮಿನಲ್ ನಡುವಳಿ ಪ್ರಾರಂಭವಾಗಿದೆ ಎಂದು ಪರಿಗಣಿಸಬೇಕಾದಲ್ಲಿ ಸಕ್ಷಮ ಮ್ಯಾಜಿಸ್ಟ್ರೇಟ್ ಅವರು ಪ್ರಕರಣವನ್ನು ಗಮನಿಸಿದ ದಿನಾಂಕವನ್ನು ಪರಿಗಣಿಸಬೇಕು. ಅದರ ಆಧಾರದ ಮೇಲೆ 4 ವರ್ಷಗಳ ಕಾಲಮಿತಿಯನ್ನು ಲೆಕ್ಕಾಚಾರ ಮಾಡಬಹುದು. ಆದುದರಿಂದ 4 ವರ್ಷಗಳ ಕಾಲಮಿತಿಯನ್ನು ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಸಕ್ಷಮ ನ್ಯಾಯಾಧೀಶರು ಆರೋಪಿತ ಘಟನೆ ಅಥವಾ ದೂರಿನ ಪ್ರಕರಣವನ್ನು ಅಥವಾ ಪೊಲೀಸ್ ತನಿಖಾ ವರದಿಯನ್ನು ನ್ಯಾಯಾಂಗದ ವಿವೇಚನೆ (ಜುಡಿಷಿಯಲ್ ಮೈಂಡ್) ಅನುಸಾರ ಪರಿಗಣನೆಗೆ ತೆಗೆದುಕೊಂಡ ದಿನಾಂಕವನ್ನು ಪರಿಗಣಿಸಿ ಪ್ರಾರಂಭಿಸಲಾಗಿದೆ ಎಂದು ಪರಿಗಣಿಸಬೇಕಾಗುತ್ತದೆ. ಏಕೆಂದರೆ ಔಪಚಾರಿಕವಾಗಿ ನ್ಯಾಯಾಲಯವು ಆ ದಿನಾಂಕದಿಂದ ಜುಡಿಷಿಯಲ್ ಪ್ರೊಸೀಡಿಂಗ್ಸನ್ನು ಪ್ರಾರಂಭಿಸುತ್ತದೆ. ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಇನ್ನೂ ಹೆಚ್ಚು ವಿವರಣೆ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಪ್ಯಾಸ್ಟರ್ P. ರಾಜು ಪ್ರಕರಣದಲ್ಲಿ ದಿನಾಂಕ 4/8/2006 ತನ್ನ ತೀರ್ಪಿನಲ್ಲಿ ವಿವರವಾಗಿ ಪರಿಶೀಲಿಸಿರುತ್ತದೆ. ಈ ಪ್ರಕರಣದ ಶೀರ್ಷಿಕೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಎನ್ನುವ ಸ್ಪಷ್ಟ ಅರ್ಥಕ್ಕಾಗಿ ನೀಡಲಾಗಿದೆ. ಸಂಬಂಧಪಟ್ಟ ನಿವೃತ್ತ ನೌಕರರು ಸದರಿ ಪ್ರಕರಣವನ್ನು ಒಮ್ಮೆ ಓದಿದಲ್ಲಿ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಯಾವ ದಿನಾಂಕದಿಂದ ಪರಿಗಣಿಸಬೇಕೆಂಬುದನ್ನು ಸ್ಪಷ್ಟವಾಗಿ ತಿಳುವಳಿಕೆ ಪಡೆಯಬಹುದಾಗಿರುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಯಾವುದಾದರೂ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ಮೊಕದ್ದಮೆ ಬಗ್ಗೆ ಏನಾದರೂ ಕಾನೂನು ಸಲಹೆ ಅಗತ್ಯವಿದ್ದಲ್ಲಿ ದಯಮಾಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಬಯಸುತ್ತೇನೆ. ನಮಸ್ಕಾರಗಳು.